ಇವತ್ತೇನು ವಿಶೇಷ ಅಕ್ಕ? ನನ್ನನ್ನು ಬೇಗ ರೆಡಿಯಾಗಿ ಬರೋಕ್ಕೆ ಹೇಳಿದ್ರಿ? ಗುರುಗಳು ಫೋನ್ ಮಾಡಿದ್ರು. ಇವತ್ತು ತುಂಬ ಶ್ರೇಷ್ಠವಾದ ದಿನ ಅಂತೆ. 12 ವರ್ಷಗಳಲ್ಲಿ ಒಂದು ಸಲ ಇಂಥ ದಿನ ಬರುತ್ತಂತೆ. ಇವತ್ತಿನ ದಿನ ಮುತ್ತೈದೆಯರು ತಾಳಿ ಪೂಜೆ ಮಾಡಿಸ್ಕೊಂಡ್ರೆ ತಾಳಿ ಕಟ್ಟದವರಿಗೆ ಭೀಮಬಲ ಬರುತ್ತಂತೆ. ಅವರ ಆಯುಷ್ಯ ಹೆಚ್ಚಾಗುತ್ತಂತೆ. ಹಾಗೆ ಧನ್ವಂತರಿ ದೇವರ ಕೃಪೆಗೆ ಪಾತ್ರರಾಗಿ ಅವರು ಆರೋಗ್ಯವಂತರಾಗಿರ್ತಾರಂತೆ. ಅಕ್ಕ, ನೀವು ಹೇಳಿದ ಕೆಲಸನ ಶಿರಸ ವಹಿಸಿ ಪಾಲಿಸೋದು ನನ್ನ ಧರ್ಮ ಅಲ್ವಾ? ಹೇಳಿ ಅಕ್ಕ, ಏನು ಕೆಲಸ ಮಾಡ್ಬೇಕು ಹೇಳಿ. ನಾನು ಅದು ಅಂಥ ಕಠಿಣವಾದದ್ದು ಏನೂ ಅಲ್ಲ. ನಿನ್ನ ತಾಳಿಗೆ ನಾನು ಪೂಜೆ ಮಾಡ್ತೀನಿ, ನನ್ನ ತಾಳಿಗೆ ನೀನು ಪೂಜೆ ಮಾಡು. ಅಕ್ಕ, ನನಗೆ ಲಾಟ್ರಿ ಹೊಡೆದಷ್ಟೇ ಖುಷಿ ಆಗ್ತಿದೆ ಅಕ್ಕ. ಅಕ್ಕ, ನಿಮ್ಮ ತಾಳಿ ಪೂಜೆ ಮಾಡೋಕ್ಕೆ ನಾನು ರೆಡಿ ಅಕ್ಕ. ಸೌಭಾಗ್ಯವತಿಯಾಗಿರು. ಅಕ್ಕ, ಇವತ್ತಿನ ದಿನನ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ನಿಮ್ಮ ಕೈಯಿಂದ ನನ್ನ ತಾಳಿ ಪೂಜೆ ಮಾಡೋ ಯೋಗ ಬಂತಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಅಕ್ಕ. ನಾನು ಪೂಜೆ ಮಾಡಲಾ? ಇವತ್ತು ಮಾಂಗಲ್ಯ ಪೂಜೆ ಮಾಡಿಸ್ಕೊಂಡ್ರೆ ಗಂಡಂಗ್ ಒಳ್ಳೇದು. ಆದ್ರೆ ನಾನು ಹೇಗೆ ಪೂಜೆ ಮಾಡಿಸ್ಕೊಳ್ಳಿ? ಯಾರು ಮಾಡ್ತಾರೆ? ಇಲ್ಲಿ ಯಾರಿಗೂ ನನ್ನ ಕತ್ತಲ್ ತಾಳಿ ಇರೋದು ಗೊತ್ತಿಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ನಮ್ಮ ಯಜಮಾನ್ರು ಕಟ್ಟಿರೋ ತಾಳಿಗೆ ಪೂಜೆ ಮಾಡಿಸ್ಕೊಳ್ಳೇಬೇಕು. ಏನು ಪಾರ್ವತಿ? ಬಟ್ಟೆ ಐರನ್ನಿಗೆ ಕೊಟ್ಟಿದ್ದೆ, ಹೋಗಿ ತೊಗೊಂಬರ್ತೀನಿ. ಸರಿ, ಹೋಗ್ಬಾ. ಕಾಫಿ ಏನಾದ್ರು ಬೇಕಿತ್ತಮ್ಮ? ಏನು ಬೇಡ, ಈಗ ತಾನೇ ತಿಂಡಿ ಆಯ್ತಲ್ಲ. ಏನಾದರೂ ಬೇಕಾದರೆ ದಾಮಿನಿನ ಕೇಳ್ತೀನಿ. ಸರಿ ಅಮ್ಮ.
ಮಾಡಿಸ್ಕೊಂಬಂದಿದ್ದಾಳೆ. ಇವಾಗ ಅಮ್ಮನ ಹತ್ರ ಮತ್ತೆ ಐರನಿಗೆ ಕೊಟ್ಟಿರೋ ಬಟ್ಟೆನ ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾಳೆ? ದೇವ್ರೆ, ಎಲ್ರೂ ಇವತ್ತು ತಮ್ಮ ತಾಳಿನ ಮುತ್ತೈದೆಯರ ಕೈಲಿ ಪೂಜೆ ಮಾಡಿಸ್ಕೊಳ್ತಿದ್ದಾರೆ. ಆದ್ರೆ ನನಗ್ ಮಾತ್ರ ಆ ಭಾಗ್ಯ ಇಲ್ದಂಗಾಯ್ತು. ತಾಳಿ ಇದ್ರೂ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ. ಒಂದ್ ವೇಳೆ ತಾಳಿ ಇದೆ, ಅದನ್ನ ನೀವೇ ಕಟ್ಟಿದ್ದು ಅಂತ ಯಜಮಾನ್ರಿಗೆ ಹೇಳೋಣ ಅಂತ ಅನ್ಕೊಂಡ್ರೆ ಏನ್ ಅನ್ಕೊಳ್ತಾರ ಅನ್ನೋ ಭಯ, ಆತಂಕ, ಮನಸ್ಸು ಗೊಂದಲದಲ್ಲಿದೆ. ದೇವ್ರೆ, ಯಾರ ಮನಸ್ಗೂ ನೋವಾಗದೆ ಇರೋ ತರ ಈ ತಾಳಿ ಕಟ್ಟಿದ್ದು ಯಜಮಾನ್ರೆ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಪ್ಪ. ನಿನ್ ಸನ್ನಿಧಿಲಿ ಪ್ರದಕ್ಷಿಣೆ ಹಾಕ್ತೀನಿ. ಕೈಯಲ್ಲಿ ತಾಳಿ ಪೂಜೆ ಮಾಡಿಸೋಣ ಅನ್ಕೊಂಡ್ರೆ ಮುತ್ತೈದೆಯರ ಕಾಣಿಸ್ತಾ ಇಲ್ವಲ್ಲ. ಪಾರು ಅಮ್ಮು, ಏನ್ ಪಾರು ಇದು? ಅಶೋಕವನದಲ್ಲಿ ಸೀತೆ ಕೂತ್ಬಿಟ್ಟಿದ್ಯಾ? ಎಲ್ಲಿ ನಿನ್ ಶ್ರೀರಾಮಚಂದ್ರ? ಮನೇಲಿದ್ದಾರಮ್ಮ. ಯಾಕೆ ಪಾರು ಡಲ್ಲಾಗಿದ್ಯಾ? ಏನಾಯ್ತು? ಇವತ್ತು ಮಾಂಗಲ್ಯ ಪೂಜೆ ಮಾಡಿಸ್ಕೊಳ್ಳೋ ದಿನ ಅಂತೆ. ನನ್ನ ಕೊರಳಲ್ಲಿ ತಾಳಿ ಇದೆ. ಯಾರಾದರೂ ಮುತ್ತೈದೆಯರ ಕೈಯಲ್ಲಿ ಮಾಂಗಲ್ಯ ಪೂಜೆ ಮಾಡಿಸೋಣ ಅಂದರೆ ಯಾರೂ ಕಾಣಿಸ್ತಾನೆ ಇಲ್ಲ ಅಮ್ಮ. ಇದಕ್ಕೊಂದು ಪರಿಹಾರ ಹೇಳ. ಏನು? ನೀನು ಕೊರಳಲ್ಲಿರೋ ತಾಳಿ ವಿಚಾರನ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡು. ಆಗ ಅವರೇ ಮನೇಲಿ ಹೇಳಿ ಯಾರ ಹತ್ರನಾದ್ರೂ ಪೂಜೆ ಮಾಡಿಸ್ತಾರೆ. ಅಮ್ಮು, ನನ್ನ ತಾಳಿ ವಿಚಾರ ನೆನ್ನೆನೇ ಯಜಮಾನ್ರಿಗೆ ಗೊತ್ತಾಯ್ತು. ಹೌದಾ? ನೀನು ಕತ್ತಲ್ಲಿರೋ ತಾಳಿ ಅವ್ರಿಗೆ ಕಟ್ಟಿತು ಅಂತ ಅವ್ರಿಗೆ ಗೊತ್ತಾಯ್ತಾ? ಇಲ್ಲ, ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟರು, ಆದರೆ ನಾನು ಹೇಳಲಿಲ್ಲ. ಅಲ್ಲ ಪಾರು, ನಿನ್ಗೇನು ತಲೆ ಕೆಟ್ಟಿದ್ಯಾ? ಅವ್ರಾಗವ್ರೆ ತಾಳಿ ವಿಚಾರನ ಕೇಳಿದಾಗ ನೀನು ಹೇಳಬೇಕು ತಾನೆ, ಯಾಕೆ ಮುಚ್ಚಿಟ್ಟೆ? ಯಾವತ್ತೋ ಶೂಟಿಂಗ್ ಮದ್ವೆಲಿ ಕಟ್ಟಿದ ತಾಳಿನ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅಂತ ಹೇಗೆ ಹೇಳಲಿ ಅಮ್ಮು? ನಾನು ಅವ್ರ ಮನೇಲಿ ಕೆಲಸ ಮಾಡೋವಾಗ ಕೆಲವ್ರಿಗೆ ನನ್ನ ತಾಳಿ ಬಗ್ಗೆ ಅನುಮಾನ ಬಂದು ಪಾರ್ವತಿ ಕೊರಳಲ್ಲಿ ತಾಳಿ ಇದೆ ಅಂದಾಗ ಯಜಮಾನ್ರು ಅದನ್ನು ನಂಬಲಿಲ್ಲ. ಪಾರ್ವತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ನನ್ನ ಪರವಾಗಿ ಮಾತಾಡಿದ್ರು. ಈಗ ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದರೆ ನಾನು ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂತ ಅವ್ರು ಅಂದ್ಕೊಳ್ಳಲ್ವಾ? ಪಾರು, ನೀನು ತುಂಬ ತಲೆ ಕೇಳಿಸ್ಕೊಳ್ತಿದ್ಯಾ. ಶೂಟಿಂಗ್ ಮುಗಿತಿದ್ದಂಗೆ ನೀನು ತಾಳಿನ ತೆಗೆದಿಟ್ಬಿಡ್ಬೇಕಿತ್ತು ತಾನೆ, ಆಗ ಈ ಥರ ಸಮಸ್ಯೆನೇ ಬರ್ತಿರ್ಲಿಲ್ಲ. ಹೌದು ಅಮ್ಮು, ನೀನು ಹೇಳ್ದಾಗೆ
2 ಸಲ ತಾಳಿನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ನಾನು ತಾಳಿ ತೆಗೆಯೋವಾಗೆಲ್ಲ ನಮ್ಮ ಯಜಮಾನ್ರಿಗೆ ಏನಾದರೂ ಒಂದು ಸಮಸ್ಯೆ ಆಗ್ತಿತ್ತು. ಅದಕ್ಕೆ ತಾಳಿ ತೆಗೆದೆ, ಹಾಗೆ ಸುಮ್ಮನಾದೆ. ನಮ್ಮ ಯಜಮಾನ್ರ ಶ್ರೇಯಸ್ಗೋಸ್ಕರ ತೆಗ್ದಿದ್ದ ತಾಳಿನ ಮತ್ತೆ ಕಟ್ಕೊಂಡೆ. ಅವ್ರ ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆದರೆ ನಾನು ಇದನ್ನೆಲ್ಲ ಅವ್ರ ಹತ್ರ ಹೇಗೆ ಹೇಳಲಿ ಅಮ್ಮು? ಖಂಡಿತ ಹೇಳ್ಬೋದು. ಅವ್ರು ಒಪ್ಪಲಿಲ್ಲ ಅಂದ್ರೆ? ಒಪ್ತಾರೆ. ಅದು ಹೇಗೆ ಹೇಳ್ತೀಯ ಅಮ್ಮು? ಹೀಗೆ ನೀನು ಹೇಳಿದ ಎಲ್ಲ ಮಾತನ್ನು ನಾನು ಕೇಳಿಸ್ಕೊಂಡೆ ಪಾರು. ಎಲ್ಲರೂ ನಿನ್ನ ಕತ್ತಲಿರೋ ತಾಳಿ ನಾನು ಕಟ್ಟಿತ್ತು ಅಂದಾಗ ನಾನು ಯಾವತ್ತೂ ನಂಬಿರಲಿಲ್ಲ. ಆದರೆ ಇವತ್ತು ಆ ವಿಷಯ ನಿನ್ನ ಬಾಯಿಂದಾನೆ ಕೇಳ್ತಾ ಇರುವಾಗ ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಪಾರ್ವತಿ? ನಾನಿನ್ನೂ ನಿನ್ನಲ್ಲಿ ಪ್ರೇಮಿನ ಕಾಣ್ತಾ ಇದ್ರೆ ನೀನು ನನಗೆ ಗಂಡನ ಸ್ಥಾನ ಕೊಟ್ಟು ಪ್ರೀತಿನ ಸುರಿದಿದ್ಯಾ. ಇದಲ್ವಾ ಅದೃಷ್ಟ ಅಂದ್ರೆ? ಯುಗಾದಿ ದಿನ ಬಂದ ಗುರುಗಳು ಹೇಳಿದ್ರು ನಿನಗೆ ಅಪರೂಪದ ಹುಡುಗಿ ಸಿಗ್ತಾಳೆ ಅಂತ. ಆ ಮಾತು ಈಗ ನಿಜ ಆಯ್ತು. ಇನ್ಮೇಲೆ ನನಗೆ ಕೇವಲ ನೀನು ಪ್ರೇಯಸಿ ಅಲ್ಲ, ಹೆಂಡತಿ ಕೂಡ. I love you. I love you so much. ಅಂತೂ ಇಷ್ಟು ದಿನ ಮುಚ್ಚಿಟ್ಟಿದ್ದು ಗುಟ್ಟು ಇವಾಗ ರಟ್ಟ ಆಯ್ತಲ್ಲ, ಇವಾಗ ಸಮಾಧಾನ ಆಗ್ತಾ ಇದೆ. ಈ ವಿಷಯ ಗೊತ್ತಾಗೋದಕ್ಕೆ ನೀನೇ ಕಾರಣ ಅಮ್ಮು. ಇವತ್ತು ನೀನಿಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಈ ತಾಳಿ ವಿಷಯ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಮನಸ್ಸು ಗೊಂದಲದಲ್ಲಿರ್ತಾ ಇತ್ತು. ಇಷ್ಟು ದಿನ ಪ್ರೇಮಿಗಳಾಗಿದ್ದು ನಾವು ಗಂಡ ಹೆಂಡತಿ ಆಗಿದ್ದೀವಿ. ಯಾರಿಗೆ ಮೋಸ ಆದರೂ ಪ್ರೇಮಿಗಳಿಗೆ ಮೋಸ ಆಗಬಾರ್ದು ಅಂತ ಹೇಳ್ತಾರೆ. ದುಡ್ಡು ಕಳ್ಕೊಂಡ್ರು ಮತ್ತೆ ಪಡ್ಕೋಬೋದು, ಆದರೆ ಪ್ರೀತಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ. ಏನಾದರೂ ಆಗಲಿ, ನೀವಿಬ್ಬರು ಒಂದಾದ್ರಲ್ಲ ಅಷ್ಟೇ ಸಾಕು.
ಸರಿ ನಾನು ಇನ್ನು ಹೊರಡ್ಲಾ? ಅಮೂಲ್ಯ ಎಲ್ಲಿ ಹೋಗ್ತೀಯಾ? ನಮ್ಮ ಪ್ರೀತಿನ ಗಟ್ಟಿ ಮಾಡಿ ಹೋಗ್ತೀನಿ ಅಂದರೆ ಹೇಗೆ? ಮುತ್ತೈದೆಯರ ಹತ್ರನೂ ಪೂಜೆ ಮಾಡಿಸೋಣ. ಇವತ್ತು ನನ್ನ ಹೆಂಡತಿ ತಾಳಿ ಪೂಜೆನ ನಾನು ಮಾಡ್ತೀನಿ. ಅದಕ್ಕೆ ನೀನು ಸಾಕ್ಷಿ ಆಗ್ಬೇಕು. ನಾನಾ? ಹ್ಞೂ ಅಮ್ಮು, ನೀನು ಇರಬೇಕು. ಅದಕ್ಕೇನಂತೆ, ಇರ್ತೀನಿ. ತಾಳಿ ಪೂಜೆ ಶುರು ಮಾಡ್ಕೊಳ್ಳಿ. ಯಾವ ಹುಡುಗಿಗೋಸ್ಕರ ನಿನ್ನೆ ಪರಿತಪಿಸ್ತಾ ಇದ್ರೋ ಇವತ್ತು ಆ ಹುಡುಗಿನೇ ನಿಮಗೆ ಸಿಕ್ಕಿದಾಳೆ. ನಿಜವಾದ ಪ್ರೀತಿ ಯಾವತ್ತಿಗೂ ಸೋಲಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ತಗೊಳಪ್ಪ, ತಾಳಿ ಪೂಜೆ ಮಾಡು. ಇಬ್ಬರು ಜೋಡಿಗೂ ದೇವ್ರ ಕಡೆಯಿಂದ ಆಶೀರ್ವಾದ ಸಿಕ್ಕಾಯಿತು. 100 ಕಾಲ ಖುಷಿಯಾಗಿರಿ. ಸರಿ, ನಾನೇನು ಹೊರಡ್ತೀನಿ, ಟೈಮ್ ಆಯಿತು. ಸರಿ ಅಮೂಲ್ಯ, ನಿನ್ನ ಸಹಾಯನ ನಾವು ಯಾವತ್ತೂ ಮರೆಯಲ್ಲ. ಸಹಾಯ ಅಲ್ಲ, ನನ್ನ ಫ್ರೆಂಡ್ಗೋಸ್ಕರ ನಾನು ಮಾಡಿದ್ದು ಪುಟ್ಟ ಅಳಿಲ್ ಸೇವೆ ಅಷ್ಟೇ. ಸರಿ, ಬರ್ತೀನಿ.